ಸಿಎಂ ಸಿದ್ದರಾಮಯ್ಯನವರೇ ನನ್ನನ್ನು ಅರೆಸ್ಟ್ ಮಾಡಿ ಅಂತೇಳಿ ನಟ ಪ್ರಕಾಶ್ ರೈ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸವಾಲು ಹಾಕಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಬೆಂಗಳೂರು ಹೊರವಲಯ ದೇವನಹಳ್ಳಿಯಲ್ಲಿ ಅಪಾರ ಪ್ರಮಾಣದ ಕೃಷಿ ಭೂಮಿಯನ್ನು ಕೈಗಾರಿಕಾ ಪ್ರದೇಶ ಅಭಿವೃದ್ಧಿಗಾಗಿ KIDB ಅವರು ಅಕ್ವೈರ್ ಮಾಡಿಕೊಳ್ಳಲಿಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಸೊ ದೇವನಹಳ್ಳಿ ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ತುಂಬ ವರ್ಷದಿಂದ ಸುಮಾರು 2 ವರ್ಷದಿಂದ ನಡೀತಾ ಇರುವಂಥ ಹೋರಾಟ. ನಿನ್ನೆ ಅಲ್ಲಿ ದೇವನಹಳ್ಳಿ ಚಲೋ ಅಂತೇಳಿ ದೊಡ್ಡ ಮಟ್ಟದ ಪ್ರತಿಭಟನೆ ನಡೀತು. ಆ ಸಂದರ್ಭದಲ್ಲಿ ರೈತರನ್ನು ಅರೆಸ್ಟ್ ಮಾಡಲಾಯಿತು. ಸೊ ರೈತರನ್ನು ಅರೆಸ್ಟ್ ಮಾಡಿದಂತಹ ಸರ್ಕಾರದ ವಿರುದ್ಧ ಪ್ರಕಾಶ್ ರೈ ಅವರು ಈಗ ಸಿಡಿದೆದ್ದಿದ್ದಾರೆ. ನಮ್ಮ ಹೋರಾಟ ನಿಲ್ಲಲ್ಲ, ಬದಲಿಗೆ ಇನ್ನಷ್ಟು ದೊಡ್ಡದಾಗುತ್ತೆ, ಯಾಕೆ ಏನು ಮಾಡ್ತಾ ಇದ್ದೀರಿ ನೀವು, ಯಾಕೆ ಹಿಂಗೆ ಮಾಡ್ತಾ ಇದ್ದೀರಿ ಅಂತೇಳಿ ಪ್ರಕಾಶ್ ರೈ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಕೇಳಿದ್ದಾರೆ. ನನ್ನನ್ನು ಅರೆಸ್ಟ್ ಮಾಡಿ, ರೈತರನ್ನು ಮಾತ್ರ ಅಲ್ಲ ನನ್ನನ್ನು ಕೂಡ ಅರೆಸ್ಟ್ ಮಾಡಿ ಅಂತೇಳಿ ಸಿದ್ದರಾಮಯ್ಯನವರಿಗೆ ಸವಾಲು ಹಾಕಿದ್ದಾರೆ. ನಿನ್ನೆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು, ಅಲ್ಲಿ ಭಾಷಣವನ್ನು ಕೂಡ ಮಾಡಿದರು ಪ್ರಕಾಶ್ ರೈ ಅವರು. ದೇವನಹಳ್ಳಿಯ ಚನ್ನರಾಯಪಟ್ಟಣ ಅಪಾರ ಪ್ರಮಾಣದ ಕೃಷಿ ಭೂಮಿಯನ್ನು ಸಿದ್ದರಾಮಯ್ಯನವರೇ ಏಕೆ ಹೀಗಾದ್ರಿ, ಏಕೆ ಈ ದೌರ್ಜನ್ಯ, ಮುಖ್ಯಮಂತ್ರಿಗಳೇ ನಿಮ್ಮಿಂದ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ, ಮುಖ್ಯಮಂತ್ರಿಗಳಂದರೆ ಸಿದ್ದರಾಮಯ್ಯನವರೇ ನಿಮ್ಮಿಂದ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ, ನಮ್ಮ ಈ ಹೋರಾಟ ನಿಲ್ಲಲ್ಲ, ಬದಲಿಗೆ ಇನ್ನಷ್ಟು ದೊಡ್ಡದಾಗುತ್ತೆ ಅಂತೇಳಿ ಪ್ರಕಾಶ್ ರೈ ಅವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಏನು ಅನ್ಯಾಯ, ಯಾಕೆ ದೌರ್ಜನ್ಯ, ಈ ಸರ್ಕಾರ ಯಾಕೆ ಹೀಗಾಗಿದೆ? ದೇವನಹಳ್ಳಿಯಲ್ಲಿ ತಮ್ಮ ಹಕ್ಕುಗಳಿಗೋಸ್ಕರ ಹೋರಾಡ್ತಿರುವ ರೈತರನ್ನ, ಅವರ ಪರವಾಗಿ ನಿಂತ ಸಮಾಜ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದ್ದೀರಾ. 80 ವಯಸ್ಸದ ವೃದ್ಧೆ ಹಳ್ಳಿಯಿಂದ ತನ್ನ ಮಣ್ಣಿಗೋಸ್ಕರ ಬಂದಿದ್ದಾಳೆ, ಅವರನ್ನು ಅರೆಸ್ಟ್ ಮಾಡ್ತೀರಾ. ಯಾಕೆ ಅರೆಸ್ಟ್ ಮಾಡ್ತಿದ್ದೀರಿ? ಅವ್ರ ದುಡ್ಡಿನ ಆಸೆಗೆ ಅಲ್ಲಿ ಕೂತಿಲ್ಲ, ಇನ್ನೊಬ್ಬರ ಸ್ಥಳವನ್ನ, ಇನ್ನೊಬ್ಬರ ಆಸ್ತಿಯನ್ನ ಕಬ್ಜಾ ಮಾಡೋದಕ್ಕೋ ಕಬಳಿಸೋದಕ್ಕೋ ಅಲ್ಲಿ ಬಂದಿಲ್ಲ. ತಮ್ಮ ಮಣ್ಣನ್ನ, ತಮ್ಮ ಬದುಕನ್ನ, ತಮ್ಮ ಭೂಮಿಯನ್ನ ನಮಗೆ ಬಿಟ್ಟುಕೊಡಿ, ಕಿತ್ಕೋಬೇಡಿ ಅಂತ ಹಕ್ಕನ್ನ ಕೇಳ್ಕೊಳಕ್ ಬಂದಿದ್ದಾರೆ. ಅರೆಸ್ಟ್ ಮಾಡ್ತೀರಾ? ನಾನು ಅರ್ಧ ಗಂಟೆ ಅಲ್ಲ, ಬೇರೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ, ಸದ್ಭಾವನೆ ಕಾರ್ಯಕ್ರಮಕ್ಕೆ ಹೋಗಿ ಬರೋದ್ರೊಳಗೆ ನಾನು ಅದರೊಳಗೆ ಭಾಗಿಯಾಗಿದ್ದೆ. ದಯವಿಟ್ಟು ನನ್ನನ್ನು ಅರೆಸ್ಟ್ ಮಾಡಿ ನನ್ನನ್ನು ಕೂಡ. ಇದು ಸರಿ ಅಲ್ಲ. ಹೀಗೆಲ್ಲ ನೀವು ಜನರಿಗೆ ಸ್ಪಂದಿಸಬೇಕಾಗಿರೋದು, ಹೀಗೆಲ್ಲ ನಿಮ್ಮ ಅರಾಜಕತೆಯನ್ನು ತೋರಿಸ್ಬೇಕಾಗಿರೋದು. ಇದರಿಂದ ಹೋರಾಟ ನಿಲ್ಲುತ್ತೆ ಅನ್ಕೋಬೇಡಿ. ಕರ್ನಾಟಕದ ಪ್ರತಿಯೊಬ್ಬರಿಗೂ ಹೇಳ್ತೇನೆ, ಪ್ರತಿಯೊಬ್ಬ ರೈತರಿಗೂ ಹೇಳ್ತಾ ಇದ್ದಾನೆ, ಪ್ರತಿಯೊಬ್ಬ ಪ್ರಜೆಗೂ ಹೇಳ್ತಾ ಇದ್ದಾನೆ, ಇವತ್ತು ದೇವನಹಳ್ಳಿಯ ಮಕ್ಕಳು, ನಾಳೆ ನಾವು ಹಕ್ಕುಗೋಸ್ಕರ ಹೋರಾಡಿದ್ರೆ ಇದೇ ಆಗತ್ತೆ. ನಾವೆಲ್ಲರೂ ದೇವನಹಳ್ಳಿಯ ಆ ರೈತರೊಂದಿಗೆ ಇರಬೇಕಾಗಿರೋದು ನಮ್ಮ ಕರ್ತವ್ಯ. ಈ ಪ್ರತಿಭಟನೆ ದೊಡ್ಡದಾಗತ್ತೆ, ಖಂಡಿತ ಗೆಲ್ತೀವಿ. ಈ ದೌರ್ಜನ್ಯವನ್ನು ನಾವು ಪ್ರಶ್ನಿಸಲೇಬೇಕು. ಏನು ಅನ್ಯಾಯ, ಯಾಕೆ ಈ ದೌರ್ಜನ್ಯ, ಈ ಸರ್ಕಾರ ಯಾಕೆ ಹೀಗಾಗಿದೆ? ದೇವನಹಳ್ಳಿಯಲ್ಲಿ ತಮ್ಮ ಹಕ್ಕುಗಳಿಗೋಸ್ಕರ ಹೋರಾಡ್ತಿರುವ ರೈತರನ್ನ, ಅವರ ಪರವಾಗಿ ನಿಂತ ಸಮಾಜ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದ್ದೀರಾ. 80 ವಯಸ್ಸದ ವೃದ್ಧೆ ಹಳ್ಳಿಯಿಂದ ತನ್ನ ಮಣ್ಣಿಗೋಸ್ಕರ ಬಂದಿದ್ದಾಳೆ. 3 ದಿನಗಳ ಹಿಂದೆ ಬೃಹತ್ ಕೈಗಾರಿಕೆ ಸಚಿವ MB ಪಾಟೀಲ್ ಮತ್ತು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಆಗಿರುವಂತಹ ಆಹಾರ ಸಚಿವ KH ಮುನಿಯಪ್ಪ ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸಿ ದೇವನಹಳ್ಳಿಯಲ್ಲಿ ಏನು ಕೈಗಾರಿಕೆ ಅಭಿವೃದ್ಧಿಗೋಸ್ಕರ ವಶಪಡಿಸಿಕೊಳ್ಳಲಾಗಿದೆ, ಅದರಲ್ಲಿ 500 ಎಕರೆಯಷ್ಟು ಭೂಮಿ, ಅದು ಚನ್ನರಾಯಪಟ್ಟಣ, ದೇವನಹಳ್ಳಿ ತಾಲೂಕಲ್ಲಿ ಬರುವಂತಹ ಚನ್ನರಾಯಪಟ್ಟಣ ಗ್ರಾಮದ ಭೂಮಿಯನ್ನು ನಾವು ಸ್ವಾಧೀನದಿಂದ ಕೈಬಿಟ್ಟಿದ್ದೀವಿ ಅಂತೇಳಿ ಘೋಷಣೆಯನ್ನು ಮಾಡಿದರು. ಆದರೆ ಆಕ್ಷೇಪ ಇರುವಂಥದ್ದು 1100 ಎಕರೆಗೂ ಅಧಿಕ ಪ್ರಮಾಣದ ಭೂಮಿಯನ್ನು ವಶಪಡಿಸಿಕೊಳ್ಳಲಾಗ್ತಾ ಇದೆ. ಅದರಲ್ಲಿ ಈಗ 500 ಎಕರೆ ಭೂಮಿಯನ್ನಷ್ಟೇ ನೀವು ಕೈಬಿಟ್ಟಿದ್ದೀರಿ. ಉಳಿದ 600 ಎಕರೆಗಿಂತಲೂ ಅಧಿಕ ಭೂಮಿ ಏನಿದೆ ಅದು ಕೂಡ ನೀವು ಕೈಬಿಟ್ಟಿರುವಂಥ 500 ಎಕರೆ ಭೂಮಿಯಷ್ಟೇ ಫಲವತ್ತವಾದಂತಹ, ಜೊತೆಗೆ ಅತ್ಯಂತ ತುಂಬ ಚೆನ್ನಾಗಿ ಫಸಲನ್ನು ಕೊಡುವಂತಹ ಭೂಮಿಗಳಲ್ಲಿ, ಅಲ್ಲಿ ದ್ರಾಕ್ಷಿ ಬೆಳೀತಿದ್ದಾರೆ, ದಾಳಿಂಬೆ ಬೆಳೀತಿದ್ದಾರೆ, ಹೂ ಬೆಳೀತಿದ್ದಾರೆ ದೊಡ್ಡ ಪ್ರಮಾಣದ. ನಾನು ಹೋಗಿ ಬಂದಿದ್ದೀನಿ ಆ ಊರಿಗೆ. ಸೊ ಆ ಊರಿಗೆ ಹೋಗಿ ಬಂದರೆ ಆ ಭೂಮಿಯನ್ನು ಕೃಷಿಗೆ ವಶಪಡಿಸ್ಕೊಳ್ಳಿಕ್ಕೆ ಯಾವನಿಗೂ ಕೂಡ ಮನಸ್ಸು ಬರಲ್ಲ. ಎಂಥ ದೊಡ್ಡ ಮಹಾನ್ ಕೈಗಾರಿಕೋದ್ಯಮಿ ಬಂದರೂ ಕೂಡ ಆ ಊರನ್ನು, ಅಲ್ಲಿ ಆ ಬೆಳೆಗಳನ್ನು ನಾಶ ಮಾಡಿ ಅಲ್ಲಿ ಕೈಗಾರಿಕೆಯನ್ನು ಸ್ಥಾಪನೆ ಮಾಡೋಕ್ಕೆ ಅವನಿಗೆ ಮನಸ್ಸು ಬರಲ್ಲ. ಅಷ್ಟು ಫಲವತ್ತವಾದಂಥ ಭೂಮಿ ಅದು. ಸೊ ಈಗ ರೈತರು ಹೋರಾಟಕ್ಕೆ ಸುಮಾರು 2-3 ವರ್ಷದಿಂದ ನಡೀತಾ ಇರುವಂಥ ಹೋರಾಟ ಇದು. ಒಂದು ದಿನದ ಹೋರಾಟ ಅಲ್ಲ. ಬಹುಶಃ
ಇಂಟೆನ್ಸಿಫೈ ಆಗುತ್ತೆ. ಇದು ಇನ್ನೊಂದು ರೂಪ ಪಡೆದುಕೊಳ್ಳಬಹುದು. ಎಚ್ಚೆತ್ತುಕೊಂಡು ಬಿಟ್ಬಿಡೋದು ಒಳ್ಳೆಯದು. ಕೈಗಾರಿಕೆಗಳು ಬೇಕು, ಬಟ್ ಅತ್ಯಂತ ಫಲವತ್ತವಾದಂತಹ ಕೃಷಿ ಭೂಮಿಯನ್ನು ಕೊಟ್ಟು ರೈತರು ಎಲ್ಲೋ ಹೋಗ್ತಾರೆ? ಏನು ಮಾಡ್ಬೇಕು ರೈತರು? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.